ರಾಜ್ಯದಲ್ಲಿ ಬೋರ್ವೆಲ್ ಕೊರೆಸುವ ನಿಯಮಗಳಲ್ಲಿ ಮಹತ್ವದ ಬದಲಾವಣೆ. ಈ ರೂಲ್ಸ್ ಪಾಲನೆ ಕಡ್ಡಾಯ. ಕೊಳವೆ ಬಾವಿಗಳನ್ನು ಸಮರ್ಪಕವಾಗಿ ಮುಚ್ಚದೆ ಚಿಕ್ಕ ಮಕ್ಕಳು ಬಿದ್ದು ಹೋಗುವಂತಹ ಅವಘಡಗಳು ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಇರುವಂತಹ ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸುವ ಉದ್ದೇಶದಿಂದ ಕರ್ನಾಟಕ ಅಂತರ್ಜಲ ಮಂಡಳಿ ಅಧಿನಿಯಮ 2011 ಹಾಗೆ ನಿಯಮಾವಳಿ 2012ಕ್ಕೆ ತಿದ್ದುಪಡಿ ಸಂಬಂಧ ರಾಜ್ಯ ಸರ್ಕಾರವು ರಾಜ್ಯ ಪತ್ರವನ್ನು ಹೊರಡಿಸಿದೆ. ಕರ್ನಾಟಕದ ಅಂತರ್ಜಲ ಅಧಿನಿಯಮ 2024 ಇದಕ್ಕೆ 2025 ಜನವರಿ ತಿಂಗಳ 9ನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2025 ಕರ್ನಾಟಕ ಅಧಿನಿಯಮ ಸಂಖ್ಯೆ 10 ಎನ್ನುವುದಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಬೇಕಂತ ಆದೇಶಿಸಲಾಗಿದೆ. ಇನ್ನು ಕರ್ನಾಟಕ ಅಂತರ್ಜಲ ಅಧಿನಿಯಮ 2024 ಜನವರಿ ತಿಂಗಳ 9ನೇ ತಾರೀಕಿನಂದು ರಾಜ್ಯಪಾಲರಿಂದ ಅನುಮತಿಯನ್ನ ಪಡೆಯಲಾಗಿದೆ. ಕರ್ನಾಟಕ ಅಂತರ್ಜಲ ಅಧಿನಿಯಮ 2011 ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ. ಇಲ್ಲಿ ಇನ್ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಅಂತರ್ಜಲ ಅಧಿನಿಯಮ 2011 ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ ಅಂತರ್ಜಲ ಅಭಿವೃದ್ಧಿ ನಿರ್ವಹಣೆಯ ಅಧಿನಿಯಮ ಮತ್ತು ನಿಯಂತ್ರಣ 2024 ಅಂತ ಕರೆಯತಕ್ಕದ್ದು. ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. ಪ್ರಕರಣ 2 ತಿದ್ದುಪಡಿ ಮಾಡಿ ಕರ್ನಾಟಕ ಅಂತರ್ಜಲ ಮತ್ತು ನಿರ್ವಹಣೆಯ ಅಧಿನಿಯಮ 2011ರಲ್ಲಿ ಇನ್ಮುಂದೆ ಮೂಲ ಅಧಿನಿಯಮ ಅಂತ ಉಲ್ಲೇಖಿಸಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.